ಚಿನ್ನಯ್ಯ ಉಳಿದುಕೊಳ್ಳಲು 2 ದಿನ ನಾನು ಅವಕಾಶವನ್ನ ನೀಡಿದ್ದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಜಯಂತ ಹೇಳಿಕೆಯನ್ನ ನೀಡಿದ್ದಾನೆ. ಚಿನ್ನಯ್ಯನಿಗೆ ಉಳಿದುಕೊಳ್ಳಲು 2 ದಿನಗಳ ಕಾಲ ನಾನು ಅವಕಾಶವನ್ನ ನೀಡಿದ್ದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಜಯಂತ ಹೇಳಿಕೆಯನ್ನ ನೀಡಿರುವಂತದ್ದು. ಚಿನ್ನಯ್ಯ ಮೊದಲು ಪರಿಚಯ ಆಗಿದ್ದು 5 ತಿಂಗಳ ಹಿಂದೆ. ವಕೀಲರ ಬಳಿ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿದ್ದೆ. ಸುಪ್ರೀಂಗೆ ದಾಖಲೆಯನ್ನ ಸಲ್ಲಿಸಲು ವಕೀಲರ ಬಳಿ ಹೋಗ್ತಾ ಇದ್ದೆ. ಇನ್ನು ಮೊದಲ ಬಾರಿ ಬಂದಾಗ 2 ದಿನ ಮನೆಯಲ್ಲಿದ್ದು ಹೋಗಿದ್ದ. ಮತ್ತೆ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗಲು ಬ್ಯಾಗ್ ತಂದಿದ್ದ. ಇನ್ನು ಚಿನ್ನಯ್ಯ ತಂದಿದ್ದ ಆ ಬ್ಯಾಗ್ನಲ್ಲಿ ಬುರುಡೆ ಇತ್ತು. ಮನೆಯಲ್ಲಿ ಇದ್ದಿದ್ದಕ್ಕೆ ಬುರುಡೆ ಸಾಗಿಸಿದ್ದಕ್ಕಾಗಿ ಈಗಾಗಲೇ ತನಿಖೆ ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ರೀತಿಯಾಗಿ ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಜಯಂತ್ ಹೇಳಿಕೆಯನ್ನ ನೀಡಿರುವಂಥದ್ದು. ನನಗೆ ಚಿನ್ನಯ್ಯ ಮೊದಲೇ 5 ತಿಂಗಳ ಹಿಂದೆ ಪರಿಚಯ. ಆತ ವಕೀಲರ ಬಳಿ ಚಿನ್ನಯ್ಯನನ್ನ ನಾನು ಕರೆದುಕೊಂಡು ಹೋಗ್ತಾ ಇದ್ದೆ. ಇನ್ನು ಸುಪ್ರೀಂಗೆ ದಾಖಲೆಯನ್ನ ಸಲ್ಲಿಸಲು ವಕೀಲರ ಬಳಿ ಹೋಗ್ತಾ ಇದ್ದೆ. ಮೊದಲ ಬಾರಿ ಬಂದಾಗ 2 ದಿನ ಆತ ಮನೆಯಲ್ಲಿಯೇ ಇದ್ದು ಹೋಗಿದ್ದ. ಇನ್ನು ಮತ್ತೆ ಬಂದಾಗ ಸುಪ್ರೀಂ ಕೋರ್ಟ್ಗೆ ಹೋಗಲು ಆತ ಬ್ಯಾಗ್ ತಂದಿದ್ದ. ಚಿನ್ನಯ್ಯ ತಂದಿದ್ದ ಆ ಬ್ಯಾಗ್ನಲ್ಲಿ ಒಂದು ಬುರುಡೆ ಇತ್ತು. ಮನೆಯಲ್ಲಿ ಇದ್ದಿದ್ದಕ್ಕೆ ಬುರುಡೆ ಸಾಗಿಸಿದ್ದಕ್ಕಾಗಿ ತನಿಖೆ ಆಗ್ತಾ ಇದೆ. ಒಂದು ರೀತಿಯಾಗಿ ಇಲ್ಲಿ ಬುರುಡೆಯನ್ನ ಸಾಗಿಸಿದ್ದಕ್ಕಾಗಿ ತನಿಖೆ ಕೂಡ ಆಗ್ತಾ ಇರುವಂಥದ್ದು. ಚಿನ್ನಯ್ಯ ಉಳಿದುಕೊಳ್ಳಲು 2 ದಿನ ಅವಕಾಶವನ್ನು ನಾನು ನೀಡಿದ್ದೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಜಯಂತ ಹೇಳಿಕೆಯನ್ನು ನೀಡಿರುವಂಥದ್ದು. ಚಿನ್ನಯ್ಯ ಮೊದಲು ಪರಿಚಯವಾಗಿದ್ದು 5 ತಿಂಗಳ ಹಿಂದೆ. ವಕೀಲರ ಬಳಿ ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿದ್ದೆ ನಾನು. ಇನ್ನು ತದನಂತರ ಸುಪ್ರೀಂಗೆ ದಾಖಲೆಯನ್ನ ಸಲ್ಲಿಸಲು ವಕೀಲರ ಬಳಿ ಪ್ರತಿದಿನವೂ ಕೂಡ ನಾನು ಹೋಗ್ತಾ ಇದ್ದೆ. ಮೊದಲ ಬಾರಿ ಬಂದಾಗ 2 ದಿನ ನನ್ನ ಮನೆಯಲ್ಲಿ ಇರುವುದಕ್ಕೆ ಆತನಿಗೆ ಅವಕಾಶವನ್ನ ನೀಡಿದ್ದೆ ಅಂತ ಜಯಂತ್ ಇಲ್ಲಿ ಹೇಳ್ತಾ ಇರುವಂಥದ್ದು.